ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾತು ಜಾರಿದರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅನ್ನೋ ಒಂದು ಮಾತಿದೆ. ಅದರಲ್ಲೂ ಉನ್ನತ ಸ್ಥಾನದಲ್ಲಿ ಕೂತವರು ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ಹಾಗಲ್ಲದೇ ಇದ್ದರೆ ಅವರ ಕುರ್ಚಿಗಳ ಗೌರವಗಳು ಹಾಳಾಗತ್ವೆ. ಈಗ ಅಂಥದ್ದೇ ಒಂದು ವಿವಾದಕ್ಕೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಗುರಿಯಾಗ್ತಾ ಇದ್ದಾರೆ. ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಅವರಾಡಿದ ಅನಗತ್ಯ ಮಾತು ಈಗ ದೇಶದ ಬಹುದೊಡ್ಡ ಸಮುದಾಯವೊಂದರ ನಂಬಿಕೆಗಳ ಮೇಲೆ ಆಘಾತವಾಗಿ ಬಿಂಬಿತಗೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದ ತುಂಬ ಚೀಫ್ ಜಸ್ಟಿಸ್ ವಿರುದ್ಧ ಹಾಗೂ ಪರ ಪೋಸ್ಟುಗಳು, ನಿಂದನೆಗಳು, ಸಮರ್ಥನೆಗಳು ಕಾಣಸಿಗ್ತಾ ಇವೆ. ಇನ್ನು ಕೆಲವರು ನಿಮ್ಮ ಮಾತುಗಳನ್ನು ವಾಪಸ್ಸು ತಗೊಳ್ಳಿ ಅಂತ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಗವಾಯ್ ಅವರಿಗೆ ಪತ್ರ ಬರೆದಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರಾಷ್ಟ್ರಪತಿಗಳಿಗೆ ಕೂಡ ಕೆಲವರು ಪತ್ರಗಳನ್ನು ಬರೆದಿದ್ದಾರೆ. ಹಾಗಾದರೆ ನ್ಯಾಯಾಧೀಶರು ಪ್ರಕರಣಗಳ ವಿಚಾರಣೆಯ ಸಂದರ್ಭದಲ್ಲಿ ಅನಗತ್ಯ ಹಾಗೂ ಅಸಂಬದ್ಧ ಮಾತುಗಳನ್ನು ಆಡುವುದು ಎಷ್ಟು ಸರಿ? ಈ ಬಗ್ಗೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಪದೇ ಪದೇ ಬುದ್ಧಿ ಹೇಳೋ ಸುಪ್ರೀಂ ಕೋರ್ಟೇ ಇಂಥ ಕೆಲಸವನ್ನು ಯಾಕೆ ಮಾಡುತ್ತೆ? ಏನಿದು ವಿವಾದ? ಚೀಫ್ ಜಸ್ಟಿಸ್ ವಿರುದ್ಧ ಪತ್ರ ಸಮರ ಶುರು ಮಾಡಿರೋದು ಯಾರು? ಬನ್ನಿ ನೋಡೋಣ. ಗೆಳೆಯರೆ, ಅನಗತ್ಯ ಮಾತುಗಳು ನ್ಯಾಯಾಂಗದ ಘನತೆಯನ್ನು ಕುಗ್ಗಿಸುತ್ತವೆ ಅನ್ನೋದನ್ನು ಈ ಹಿಂದೆ ಸಾಕಷ್ಟು ಬಾರಿ ಸುಪ್ರೀಂ ಕೋರ್ಟ್ ನಾನಾ ಹೈಕೋರ್ಟುಗಳ ನ್ಯಾಯಮೂರ್ತಿಗಳಿಗೆ ಕಿವಿ ಮಾತು ಹೇಳಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದಷ್ಟು ಜನರ ವಿರುದ್ಧ ಇದೇ ಕಾರಣಕ್ಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಆದರೆ ಹಾಗೆ ಬುದ್ಧಿ ಹೇಳೋರೆ ಈಗ ವಿವಾದಕ್ಕೆ ತುತ್ತಾಗ್ತಾ ಇದ್ದಾರೆ. ನಮ್ಮಲ್ಲಿ ನ್ಯಾಯಾಂಗಕ್ಕೆ ಒಂದು ಘನತೆ ಇದೆ. ನಾವು ಯಾರ ಬಗ್ಗೆ ಏನೇ ಮಾತಾಡಿದರೂ ನ್ಯಾಯಾಂಗ ಮತ್ತು ನ್ಯಾಯಮೂರ್ತಿಗಳ ಬಗ್ಗೆ ಮಾತಾಡುವಾಗ ತುಂಬ ಸಂಯಮ ಮತ್ತು ಮರ್ಯಾದೆಯಿಂದ ಮಾತಾಡ್ತೀವಿ. ಅದಕ್ಕೆ ಕಾರಣ ಆ ಪೀಠಕ್ಕೆ ಇರೋ ಗೌರವ. ಆದರೆ ಕೆಲವೊಮ್ಮೆ ಅದರ ಮೇಲೆ ಕೂತವರ ಮಾತುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಅವರ ಬಗ್ಗೆ ಸಾಮಾನ್ಯರು ಸಾಮಾನ್ಯ ಭಾಷೆಯಲ್ಲಿ ಮಾತಾಡೋ ಹಾಗೆ ಮಾಡಿಬಿಡುತ್ತವೆ. ಈ ಕಾರಣಕ್ಕೆ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಈ ಹಿಂದೆ ಸಾಕಷ್ಟು ಬಾರಿ ಸಾಕಷ್ಟು ನ್ಯಾಯಮೂರ್ತಿಗಳು ಹೇಳಿರೋದು. ಈಗ ವಿವಾದ ಏನಪ್ಪಾ ಅಂದರೆ, ಮೊನ್ನೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಗವಾಯ್ ಹಾಗೂ ಜಸ್ಟಿಸ್ ಎ.ಜಿ. ಮಸೀಹಾ ಅವರಿದ್ದ ಪೀಠದ ಮುಂದೆ ಖಜುರಾಹು ದೇವಾಲಯಕ್ಕೆ ಸಂಬಂಧಪಟ್ಟ PIL ಒಂದು ವಿಚಾರಣೆಗೆ ಬಂತು. ಗೆಳೆಯರೆ, ಖಜುರಾಹು ಮಧ್ಯಪ್ರದೇಶದಲ್ಲಿದೆ. ಅದು ಹಿಂದೂ ಹಾಗೂ ಜೈನ ಮಂದಿರಗಳನ್ನು ಒಳಗೊಂಡ ಒಂದು ಅದ್ಭುತ ಶಿಲ್ಪಕಲಾ ವೈಭವ. 9 ಮತ್ತು 10ನೇ ಶತಮಾನದಲ್ಲಿ ಅಂದರೆ ಸಾಮಾನ್ಯ ಶಕ 885ರಿಂದ 1050 ನಡುವೆ ನಿರ್ಮಾಣವಾದ ದೇವಾಲಯಗಳವು. ಚಂದೇಲದ ರಾಜವಂಶ ಈ ಭವ್ಯ ಮಂದಿರಗಳನ್ನು ನಿರ್ಮಾಣ ಮಾಡುತ್ತೆ. 12ನೇ ಶತಮಾನದಲ್ಲಿ ಈ ಖಜುರಾಹು ಸುಮಾರು 85 ದೇವಾಲಯಗಳ ಜೊತೆ 20 ಚದರ ಕಿಲೋಮೀಟರ್ವರೆಗೆ ವ್ಯಾಪಿಸಿಕೊಂಡಿತ್ತು ಅಂತ ಐತಿಹಾಸಿಕ ದಾಖಲೆಗಳು ಹೇಳುತ್ತವೆ. ಆದರೆ ಇವತ್ತಲ್ಲಿ ಅಷ್ಟೆಲ್ಲ ಉಳ್ಕೊಂಡಿಲ್ಲ. ಈಗೊಂದು 6 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೀ 25 ದೇವಾಲಯಗಳು ಮಾತ್ರ ಅಲ್ಲಿವೆ. ಇನ್ನು ಭಾರತದ ಎಲ್ಲ ಪುರಾತನ ದೇವಾಲಯಗಳಿಗುಂಟಾದ ಸ್ಥಿತಿನೇ ಈ ಖಜುರಾಹೋಗೆ ಕೂಡ ಉಂಟಾಯಿತು. ಕುತುಬುದ್ದೀನ್ ಐಬಕನ ದಾಳಿಯಲ್ಲಿ ಈ ದೇವಾಲಯಗಳು ಕೂಡ ನಾಶ ಆದವು. ಈ ಬಗ್ಗೆ ಇಬನ್ ಬತೂತಾ ರೆಹ್ಲತ್ ಇಬನ್ ಬತೂತಾ ಅನ್ನೋ ಪುಸ್ತಕದಲ್ಲಿ ವಿವರಿಸ್ತಾನೆ. ಖಜುರಾಹೋನ ಅವನು ಖಜರ್ರಾ ಅಂತ ಕರೆದಿದ್ದಾನೆ. ಅಲ್ಲಿ ಮುಸ್ಲಿಮರಿಂದ ವಿರೂಪಗೊಳಿಸಲ್ಪಟ್ಟ ಕಟ್ಟಡಗಳ ಬಳಿ ಸಾಕಷ್ಟು ಯೋಗಿಗಳು ವಾಸ ಮಾಡ್ತಾರೆ. ಅವರು ತಮ್ಮ ದೇಹದಷ್ಟೇ ಉದ್ದದ ತಲೆಗೂದಲನ್ನು ಹೊಂದಿದ್ದಾರೆ. ತೀವ್ರ ತಪಸ್ಸಿನ ಕಾರಣದಿಂದ ಅವರ ದೇಹ ಹಳದಿ ಬಣ್ಣದಲ್ಲಿದೆ. ಸಾಕಷ್ಟು ಮುಸ್ಲಿಮರು ಕೂಡ ಅವರಿಂದ ಪಾಠಗಳನ್ನು ಕಲಿಯೋದಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂತ ಈ ಇಬನ್ ಬಟೂಟಾ ಬರೀತಾನೆ. ಮುಂದೆ ಸಿಕಂದರ್ ಲೋಧಿಯ ಕಾಲದಲ್ಲಿ ಈ ದೇವಾಲಯಗಳನ್ನು ನಾಶ ಮಾಡುವ ಮತ್ತೊಂದು ಸುತ್ತಿನ ಕಾರ್ಯಾಚರಣೆ ನಡೀತು. ಇದರ ನಡುವೆಯೂ ಸಾಮಾನ್ಯ ಜನ ಈ ದೇವಾಲಯಗಳಿಗೆ ಭೇಟಿ ಕೊಡುವುದನ್ನು ಕಡಿಮೆ ಮಾಡಿದರು. ಅಲ್ಲಿ ಕಾಡು ಮತ್ತು ಕುರುಚಲು ಹೆಚ್ಚು ಬೆಳೆದ ಕಾರಣ ದೇವಾಲಯಗಳು ದಾಳಿಕೋರರ ಕಣ್ಣಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳ್ಕೊಂಡ್ವು. ಕೆಲವರು ಮಾತ್ರ ಈ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ರು. ಮುಂದೆ 1830ರಲ್ಲಿ ಬ್ರಿಟಿಷ್ ಇಂಜಿನಿಯರ್ ಕ್ಯಾಪ್ಟನ್ TS ಬರ್ಟ್ಗೆ ಸ್ಥಳೀಯರು ಈ ದೇವಾಲಯಕ್ಕೆ ಹೋಗೋ ದಾರಿಯನ್ನು ತೋರಿಸ್ತಾರೆ. ಆ ನಂತರ ಈ ಶಿಲ್ಪಕಲಾ ಸಂಪತ್ತನ್ನು ಉಳಿಸುವ ಕೆಲಸ ಆರಂಭ ಆಗುತ್ತೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಖಜುರಾಹೋನ ತನ್ನ ಸುಪರ್ದಿಗೆ ತಗೊಳ್ಳುತ್ತೆ. 1986ರಲ್ಲಿ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಇಂಥ ಖಜುರಾಹೋ ದೇವಾಲಯಗಳ ಪೈಕಿ ಒಂದು ಜವಾರಿ ಮಂದಿರ. ಅಲ್ಲಿ ವಿಷ್ಣುವಿನ ಮೂರ್ತಿಯೊಂದಿದೆ. ಅದನ್ನು ದಾಳಿಕೋರರು ನಾಶ ಮಾಡಿರಬೇಕು. ಅದರ ತಲೆ ಭಗ್ನಗೊಂಡಿದೆ. ಬರೀ ರುಂಡವಿಲ್ಲದ ಮುಂಡ ಮಾತ್ರ ಅಲ್ಲಿ ಕಾಣೋದಕ್ಕೆ ಸಿಗತ್ತೆ. ಈ ಬಗ್ಗೆ ರಾಕೇಶ್ ದಲಾಲ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯೊಂದನ್ನು ಸಲ್ಲಿಸ್ತಾರೆ. ನಾವು ಸಾಕಷ್ಟು ಬಾರಿ ರಾಜ್ಯ ಸರ್ಕಾರಕ್ಕೆ ASIಗೆ ಮನವಿಯನ್ನು ಮಾಡಿದ್ವಿ. ಈ ವಿಗ್ರಹವನ್ನು ಸರಿಪಡಿಸಿ ಅಲ್ಲಿ ಬೇರೆ ವಿಗ್ರಹವನ್ನು ಸ್ಥಾಪನೆ ಮಾಡೋದಕ್ಕೆ ಕೇಳಿಕೊಂಡ್ವಿ. ಆದರೆ ಅವರು ಯಾರೂ ಈ ಬಗ್ಗೆ ಗಮನ ಹರಿಸಿಲ್ಲ. ನಾವು ವಿಷ್ಣುವಿನ ಭಕ್ತರು, ನಮಗೆ ಭಗ್ನಮೂರ್ತಿಯನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ.
ಹೀಗಾಗಿ ಅದನ್ನು ಸರಿಪಡಿಸೋದಕ್ಕೆ ಅಥವಾ ಹೊಸ ಮೂರ್ತಿಯನ್ನು ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ನಿರ್ದೇಶನವನ್ನು ಕೊಡಿ ಅನ್ನೋದು ಆ ಸಾರ್ವಜನಿಕ ಹಿತಾಸಕ್ತಿಯ ಪಿಟಿಷನ್. ಅದರ ವಿಚಾರಣೆ ಜಸ್ಟಿಸ್ ಗವಾಯ್ ಹಾಗೂ ಜಸ್ಟಿಸ್ ಮಸೀಹಾ ಅವರ ಪೀಠದ ಮುಂದೆ ಬಂತು. ಅದನ್ನು ಮುಖ್ಯ ನ್ಯಾಯಮೂರ್ತಿಗಳಿದ್ದ ಪೀಠ ವಜಾ ಕೂಡ ಮಾಡ್ತು. ಇದೊಂದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿಗಳಿದ್ದ ಪೀಠ ವಜಾ ಮಾಡುತ್ತೆ. ಅಷ್ಟೇ ಮಾಡಿದರೆ ಅದೊಂದು ಕಾನೂನು ಪ್ರಕ್ರಿಯೆ ಅಂತ ಅನ್ನಿಸ್ಕೊಳ್ತಾ ಇತ್ತು. ಆದರೆ ಅರ್ಜಿಯನ್ನು ವಜಾ ಮಾಡುವಾಗ ಚೀಫ್ ಜಸ್ಟಿಸ್ ಗವಾಯಿ ಅವರ ಮೌಖಿಕ ಹೇಳಿಕೆ ವಿವಾದದ ಕಿಡಿ ಹೊತ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ದಿಸ್ ಈಸ್ ಪ್ಯೂರ್ಲಿ ಪಬ್ಲಿಸಿಟಿ ಇಂಟ್ರೆಸ್ಟ್ ಪಿಟಿಷನ್. ಗೋ ಅಂಡ್ ಆಸ್ಕ್ ದ ಡಯಟಿ ಹಿಮ್ಸೆಲ್ಫ್ ಟು ಡೂ ಸಮಥಿಂಗ್. ಇಫ್ ಯು ಆರ್ ಸೇಯಿಂಗ್ ದಟ್ ಯು ಆರ್ ಎ ಸ್ಟ್ರಾಂಗ್ ಡಿವೋಟಿ ಆಫ್ ಲಾರ್ಡ್ ವಿಷ್ಣು, ದೆನ್ ಯು ಪ್ರೇ ಆ್ಯಂಡ್ ಡೂ ಸಮ್ ಮೆಡಿಟೇಷನ್. ಇದು ಮುಖ್ಯ ನ್ಯಾಯಮೂರ್ತಿಗಳ ಬಾಯಲ್ಲಿ ಬಂದ ಮಾತು. ಗೆಳೆಯರೆ, ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿನ ದೇವಾಲಯವೊಂದನ್ನು ಏನು ಮಾಡಬಹುದು, ಹೇಗೆ ಅದನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದರದ್ದೇ ಆದ ಒಂದಷ್ಟು ಕಾನೂನುಗಳಿವೆ. ಅದನ್ನು ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೇನ್ಸ್ ಆ್ಯಕ್ಟ್ 1958 ವಿವರಿಸಲಾಗಿದೆ. ಯಾವುದೇ ದೇವಾಲಯವನ್ನು ಅಥವಾ ಪುರಾತನ ಕಟ್ಟಡವನ್ನು ಅದು ಹೇಗಿದೆಯೋ ಹಾಗೆ ಕಾಪಾಡಿಕೊಳ್ಳೋದು ಪುರಾತತ್ವ ಇಲಾಖೆಯ ಕರ್ತವ್ಯ. ಅದನ್ನು ಇದ್ದ ಸ್ಥಿತಿಯಲ್ಲಿ ಹಾಳಾಗದ ಹಾಗೆ ಕಾಪಾಡ್ಕೋಬಹುದು. ಅಗತ್ಯ ಬಿದ್ದರೆ ರಿಪೇರಿಗಳನ್ನು ಕೂಡ ಮಾಡಬಹುದು. ಆದರೆ ಅಲ್ಲಿ ಭಗ್ನಗೊಂಡ ವಿಗ್ರಹಗಳು ಅಥವಾ ಬೇರೆ ಇನ್ಯಾವುದನ್ನು ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಹಾಗೆ ಹೊಸ ನಿರ್ಮಾಣಗಳನ್ನು ಮಾಡಿದರೆ ಅದು ಪುರಾತತ್ವ ಅಂತ ಹೇಗೆ ಅನ್ನಿಸ್ಕೊಳುತ್ತೆ. ಸೊ ಕಾಪಾಡ್ಕೋಬಹುದು, ದುರಸ್ತಿ ಮಾಡಬಹುದು, ಹೊಸ ನಿರ್ಮಾಣಗಳಿಗೆ ಅವಕಾಶ ಇಲ್ಲ. ಇಲ್ಲಿ ವಿಷ್ಣುವಿನ ವಿಗ್ರಹದ ತಲೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಅದು ಸಿಕ್ಕಿಲ್ಲ. ಹೀಗಾಗಿ ರೆಸ್ಟೋರೇಷನ್ ಅನ್ನೋದು ಸಾಧ್ಯ ಆಗೋದಿಲ್ಲ. ಇನ್ನು ಆ ವಿಗ್ರಹವನ್ನು ಪುನರ್ನಿರ್ಮಾಣ ಮಾಡಿ ಹೊಸದನ್ನು ಇಡೋದಕ್ಕೆ ಕಾನೂನು ಅವಕಾಶವನ್ನು ಕೊಡೋದಿಲ್ಲ. ಇದಿಷ್ಟನ್ನು ಹೇಳಿ ಆ ಪ್ರಕರಣವನ್ನು ಮುಗಿಸಬಹುದಿತ್ತು. ಆದರೆ ನೀವು ಬೇಕಿದ್ರೆ ನಿಮ್ಮ ದೇವರನ್ನ ಕೇಳ್ಕೊಳ್ಳಿ, ನೀವು ವಿಷ್ಣು ಭಕ್ತರಲ್ವಾ, ವಿಷ್ಣುವಿನ ಪ್ರಾರ್ಥನೆ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಕೇಳ್ಕೊಳ್ಳಿ, ಈ ಮಾತುಗಳೆಲ್ಲ ಬೇಕಿತ್ತ? ದೇವರನ್ನೇ ಪ್ರಾರ್ಥನೆ ಮಾಡಿ ಎಲ್ಲವನ್ನೂ ಮಾಡಿಸ್ಕೊಳ್ಳೋದಾಗಿದ್ರೆ ಜನ ನ್ಯಾಯಾಲಯಗಳ ಮೆಟ್ಟಿಲು ಯಾಕೆ ಹತ್ತಬೇಕು, ನ್ಯಾಯಾಲಯಗಳು ಯಾಕೆ ಬೇಕು? ಈಗ ಉದ್ಭವವಾಗಿರುವ ಪ್ರಶ್ನೆ ಇದು. ಈ ಹಿಂದೆ ದೇವಾಲಯಗಳನ್ನು ಭಗ್ನ ಮಾಡುವಾಗ ಕೂಡ ಭಂಜಕರು ಇದೇ ಮಾತುಗಳನ್ನು ಹೇಳ್ತಾ ಇದ್ರಂತೆ. ನಿಮ್ಮ ದೇವರಿಗೆ ಶಕ್ತಿ ಇದ್ದರೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ಹೇಳಿ ನೋಡೋಣ ಅಂತ ಹೇಳಿ ವಿಗ್ರಹಗಳನ್ನು ಒಡೆದು ಹಾಕ್ತಾ ಇದ್ರಂತೆ. ಈಗ ಸೆಕ್ಯುಲರ್ ಭಾರತದಲ್ಲಿ, ಅದರಲ್ಲೂ ಅತ್ಯುನ್ನತ ಸ್ಥಾನದಲ್ಲಿರೋ ವ್ಯಕ್ತಿಯೊಬ್ಬರ ಬಾಯಲ್ಲಿ ಇದೇ ಅರ್ಥದ ಮಾತುಗಳು. ಇಲ್ಲಿ ಹಿಂದೂ ದೇವಾಲಯಗಳ ಬಗ್ಗೆ ಆಡೋ ಥರದ ಮಾತುಗಳನ್ನು ಇವರು ಅನ್ಯಧರ್ಮೀಯರ ವಿಷಯದಲ್ಲಿ ಕೂಡ ಹೇಳ್ತಾರ. ವಕ್ಫ್ ಕೇಸನ್ನು ವಿಚಾರಣೆ ಮಾಡುವಾಗ ಸರ್ಕಾರದ ಕಾನೂನು ಹಿಂಗೆ ಹೇಳ್ತಾ ಇದೆ, ನೀವು ಹೋಗಿ ಈ ಬಗ್ಗೆ ನಿಮ್ಮ ದೇವರನ್ನು ಪ್ರಾರ್ಥನೆ ಮಾಡಿ ನ್ಯಾಯ ಇಸ್ಕೊಳ್ಳಿ ಅಂತ ನ್ಯಾಯಾಲಯ ಹೇಳ್ತಾ. ಈ ಮಾತುಗಳೆಲ್ಲ ಹಿಂದೂಗಳ ಬಗ್ಗೆ ಮಾತ್ರ ಯಾಕೆ ಹಾಗಂತ ಓಪ್ ಇಂಡಿಯಾ ತನ್ನ ಲೇಖನದಲ್ಲಿ ಕೇಳಿದೆ. ಇನ್ನು ಇವರ ಮಾತುಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ನೀವು ಶೈವಿಸಮ್ ವಿರೋಧಿ ಅಲ್ಲದೇ ಇದ್ದರೆ ಅಲ್ಲೊಂದು ದೊಡ್ಡ ಶಿವಲಿಂಗ ಇದೆ, ಹೋಗೋದಕ್ಕೆ ಪೂಜೆ ಮಾಡಿ ಅಂತ ಕೂಡ ಒಂದು ಸಲಹೆಯನ್ನು ಮುಖ್ಯ ನ್ಯಾಯಮೂರ್ತಿಗಳು ಕೊಡ್ತಾರೆ. ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 25 ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಯಾರು ಯಾವ ದೇವರನ್ನು ಪೂಜಿಸಬೇಕು ಅನ್ನೋದು ಅವರವರ ಇಷ್ಟಕ್ಕೆ ಬಿಟ್ಟ ವಿಷಯ. ಶಿವನನ್ನು ಪೂಜಿಸಬೇಕಾ, ವಿಷ್ಣುವನ್ನು ಪೂಜಿಸಬೇಕಾ, ಗಣಪತಿನ ದೇವಿನ ಆರಾಧನೆ ಮಾಡಬೇಕಾ ಅನ್ನೋದನ್ನ ಪೂಜೆ ಮಾಡೋನು ನಿರ್ಧಾರ ಮಾಡ್ತಾನೆ. ಹೇಗೆ ಪ್ರಾರ್ಥನೆಯನ್ನು ಶುಕ್ರವಾರ ಮಾಡಬೇಕಾ, ಭಾನುವಾರ ಮಾಡಬೇಕಾ ಅನ್ನೋದನ್ನ ಪ್ರಾರ್ಥಿಸುವ ಸಮುದಾಯ ನಿರ್ಧಾರ ಮಾಡುತ್ತೋ, ಇದು ಕೂಡ ಹಾಗೇನೆ. ನೀನು ಈ ದೇವರಲ್ಲದೆ ಇದ್ರೆ ಆ ದೇವರನ್ನ ಪೂಜಿಸು ಅಂತ ಹೇಳೋದು ಸಂವಿಧಾನದಿಂದ ಕೊಡಲ್ಪಟ್ಟ ಹಕ್ಕೊಂದರ ಉಲ್ಲಂಘನೆ ಅಲ್ವಾ? ಇನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 14, ದ ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದ ಲಾ ಆರ್ ದ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮಾನವಾಗಿ ನೋಡಬೇಕು ಮತ್ತು ಭಾರತದ ಒಳಗೆ ವಾಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ರೀತಿಯ ಕಾನೂನಿನ ರಕ್ಷಣೆ ಸಿಗಬೇಕು ಅಂತ ಹೇಳುತ್ತೆ. ಇಲ್ಲಿ ಕಕ್ಷಿದಾರರಿಗೆ ನೀವು ಅರ್ಜಿ ಸಲ್ಲಿಸೋ ಬದಲು ನಿಮ್ಮ ದೇವರನ್ನ ಪ್ರಾರ್ಥನೆ ಮಾಡಿ ಅಂತಲೋ ಅಥವಾ ಅವರು ಯಾವುದೋ ಒಂದು ನಿರ್ದಿಷ್ಟ ಮತ ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಅವರಿಗೆ ನ್ಯಾಯವನ್ನು ನಿರಾಕರಿಸೋದೋ ಮಾಡುವುದನ್ನು ಕೂಡ ನಮ್ಮ ಸಂವಿಧಾನ ಒಪ್ಪೋದಿಲ್ಲ. ಗೆಳೆಯರೆ, ಇಲ್ಲಿ ಆ ಪ್ರಕರಣದಲ್ಲಿ ಅರ್ಜಿಯನ್ನು ವಜಾ ಮಾಡುವ ಅಥವಾ ವಿಚಾರಣೆ ನಡೆಸುವ ಏನು ಬೇಕಾದರೂ ನ್ಯಾಯಾಲಯ ಮಾಡಬಹುದು. ಆದರೆ ಅರ್ಜಿದಾರರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು ಎಷ್ಟು ಸರಿ? ಇನ್ನು ನ್ಯಾಯಮೂರ್ತಿಗಳ ಧಾರ್ಮಿಕ ನಂಬಿಕೆಗಳು ಅರ್ಜಿದಾರರ ಧಾರ್ಮಿಕ ನಂಬಿಕೆಗಳಿಗಿಂತ ಭಿನ್ನ ಆಗಿರಬಹುದು. ಅವರು ದೇವರನ್ನ ನಂಬದೇ ಇರಬಹುದು. ಆದರೆ ಅವರ ವೈಯಕ್ತಿಕ ನಂಬಿಕೆಗಳನ್ನ ನ್ಯಾಯಪೀಠದಲ್ಲಿ ಕೂತು ಅಭಿವ್ಯಕ್ತಗೊಳಿಸೋದು ಎಷ್ಟು ಸರಿ? ಇಲ್ಲಿ ಇಂಥ ಅನಗತ್ಯ ಹೇಳಿಕೆಗಳ ಬಗ್ಗೆ ಈ ಹಿಂದೆ ಸಾಕಷ್ಟು ರಾಜ್ಯಗಳ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಇದೇ ಸುಪ್ರೀಂ ಕೋರ್ಟ್ ಕಿವಿ ಮಾತನ್ನ ಹೇಳಿದೆ, ಎಚ್ಚರಿಕೆ
ಎಚ್ಚರಿಕೆಗಳನ್ನು ಕೊಟ್ಟಿದೆ. ಒಂದಷ್ಟು ನ್ಯಾಯಮೂರ್ತಿಗಳ ವಿರುದ್ಧ ಕ್ರಮಕ್ಕೂ ಆದೇಶಿಸಿದ ಉದಾಹರಣೆಗಳಿವೆ. ನಮ್ಮದೇ ಹೈಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ಶ್ರೀಶಾನಂದ ಪ್ರಕರಣವೊಂದರ ವಿಚಾರಣೆಯ ಸಂದರ್ಭದಲ್ಲಿ ಯಾವುದೋ ಒಂದು ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನ ಮಿನಿ ಪಾಕಿಸ್ತಾನ ಅಂತ ಕರೆದು ಬಿಡ್ತಾರೆ. ಅದು ಬುದ್ಧಿಜೀವಿಗಳ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಈ ಬಗ್ಗೆ ಸ್ವಯಂ ಪ್ರೇರಿತವಾಗಿ ಗಮನವನ್ನು ಹರಿಸಿತು. ಭಾರತದ ಯಾವುದೇ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡುವುದು ತಪ್ಪು ಅಂತ ಹೇಳ್ತು. ಇನ್ನು ಪಂಜಾಬ್ ಮತ್ತು ಹರಿಯಾಣದ ನ್ಯಾಯಮೂರ್ತಿ ಜಸ್ಟಿಸ್ ರಾಜ್ಬೀರ್ ಸೆಹರಾವತ್ ಅವರು ಸುಪ್ರೀಂ ಕೋರ್ಟ್ ಆದೇಶವೊಂದರ ವಿರುದ್ಧ ನ್ಯಾಯಾಲಯದಲ್ಲಿ ಕಾಮೆಂಟ್ ಮಾಡ್ತಾರೆ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಬೆಂಚ್ ವಿಚಾರಣೆ ಮಾಡುತ್ತೆ. ರ್ಯಾಂಡಮ್, ಗ್ರಾಚ್ಯುಯಿಟಸ್ ಮತ್ತು ಅನ್ವಾರಂಟೆಡ್ ಕಾಮೆಂಟ್ಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಡ್ತು. ಇನ್ನು ಅಲಹಾಬಾದಿನ ನ್ಯಾಯಾಧೀಶ ಜಸ್ಟಿಸ್ ಪ್ರಶಾಂತ್ ಕುಮಾರ್ ಅವರ ವಿಷಯದಲ್ಲಿ ಕೂಡ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಇದೇ ರೀತಿಯ ಮಾತುಗಳನ್ನು ಸುಪ್ರೀಂ ಕೋರ್ಟ್ ಹೇಳ್ತು. ಗೆಳೆಯರೆ, ನ್ಯಾಯಾಧೀಶರ ಎಥಿಕಲ್ ಕಾಂಡಕ್ಟ್ ಬಗ್ಗೆ ಬ್ಯಾಂಗ್ಳೂರ್ ಪ್ರಿನ್ಸಿಪಲ್ಸ್ ಆಫ್ ಜುಡಿಷಿಯಲ್ ಕಾಂಡಕ್ಟ್ 2002 ಮತ್ತು ರೀಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್ 1997ಗಳು ಸ್ಪಷ್ಟವಾಗಿ ಹೇಳುತ್ತವೆ. ನ್ಯಾಯಮೂರ್ತಿಗಳು ವಿಚಾರಣೆಯ ವೇಳೆ ಸಾರ್ವಜನಿಕ ವಿವಾದಕ್ಕೆ ಕಾರಣ ಆಗುವ ಮಾತುಗಳನ್ನು ತಪ್ಪಿಸಬೇಕು. ಅನಗತ್ಯ, ಗ್ರಾಚ್ಯುಯಿಟಸ್ ಅಥವಾ ಅನ್ವಾರಂಟೆಡ್ ಮಾತುಗಳನ್ನು ಆಡಬಾರದು. ಇಲ್ಲಿ ಗ್ರಾಚ್ಯುಯಿಟಸ್ ಅಂದ್ರೆ ಒಳ್ಳೆಯ ಉದ್ದೇಶ ಇಲ್ಲದ ಮಾತುಗಳು ಅಂತ ಅರ್ಥ. ಅಂಥ ಮಾತುಗಳು ನ್ಯಾಯಮೂರ್ತಿಗಳ ಬಾಯಲ್ಲಿ ಬರಬಾರದು. ಅನಗತ್ಯ, ಅನಪೇಕ್ಷಿತ ಮಾತುಗಳನ್ನು ಅವರು ಆಡಬಾರದು. ಇಂಥ ಮಾತುಗಳು ಪ್ರಕರಣದ ನಿಷ್ಪಕ್ಷತೆಗೆ ಮತ್ತು ನ್ಯಾಯಾಂಗದ ಅಖಂಡತೆಗೆ ಹಾನಿಯನ್ನು ತರುತ್ತವೆ. ವಿಚಾರಣೆ ಅನ್ನೋದು ಪ್ರಕರಣದ ಸಾಕ್ಷ್ಯಗಳು, ವಾದಗಳು ಮತ್ತು ಕಾನೂನಿಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಎಥಿಕಲ್ ಕಾಂಡಕ್ಟ್ ಹೇಳುತ್ತೆ. ಇದನ್ನು ಸುಪ್ರೀಂ ಕೋರ್ಟ್ ಪದೇ ಪದೇ ಹಲವಾರು ನ್ಯಾಯಮೂರ್ತಿಗಳಿಗೆ ಹೇಳಿದೆ. ಈಗ ಅದೇ ಥರದ ಅನ್ವಾರಂಟೆಡ್ ಹೇಳಿಕೆ ಜಸ್ಟಿಸ್ ಗವಾಯಿ ಅವರ ಕಡೆಯಿಂದಲೇ ಬಂದಿದೆ. ಈ ಬಗ್ಗೆ ವಕೀಲ ವಿನೀತ್ ಜಿಂದಾಲ್ ಮುಖ್ಯ ನ್ಯಾಯಮೂರ್ತಿಗಳಿಗೊಂದು ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಕಾಮೆಂಟ್ಗಳನ್ನು ಹಿಂದಕ್ಕೆ ತಗೊಳ್ಳಿ ಅಂತ ಅವರು ಒತ್ತಾಯಿಸಿದ್ದಾರೆ ಮತ್ತು ಅದೇ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಗರ್ವಿತ್ ಸೇಥಿ ಅನ್ನೋರು ನ್ಯಾಯಮೂರ್ತಿಗಳ ಇಂಪೀಚ್ಮೆಂಟ್ ಆಗಬೇಕು ಅಂತ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಒತ್ತಾಯ ಮಾಡಿದ್ದಾರೆ. ಜಸ್ಟಿಸ್ ಗವಾಯ್ ಅವರು ಇದೇ ರೀತಿಯ ಮಾತುಗಳನ್ನು ಅನ್ಯ ಮತಗಳ ಅರ್ಜಿದಾರರಿಗೆ ಕೂಡ ಹೇಳ್ತಾ ಇದ್ದಾರಾ? ಇದು ಯಾಕೆ ಬರೀ ಹಿಂದೂಗಳ ಬಗ್ಗೆ ಮಾತ್ರ ಇಂಥ ಪಕ್ಷಪಾತ ಅಂತ ಕೆಲವರು ಟ್ವಿಟರ್ನ ತುಂಬ ಪ್ರಶ್ನೆ ಮಾಡಿದ್ದಾರೆ. ಆ ಪೋಸ್ಟ್ಗಳು ಸಾವಿರಗಳಲ್ಲಿ ಹಂಚಿಕೆ ಆಗ್ತಾ ಇವೆ. ಸಾಕಷ್ಟು ವಕೀಲರು ಕೂಡ ಈ ಮಾತುಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಮುಖ್ಯ ನ್ಯಾಯಮೂರ್ತಿಗಳ ಮಾತುಗಳನ್ನು ಹಲವರು ಖಂಡಿಸ್ತಾ ಇದ್ದರೆ, ಇನ್ನು ಕೆಲವರು ಅವರ ಸಮರ್ಥನೆಗೂ ನಿಂತಿದ್ದಾರೆ. ದುರಂತ ಮತ್ತು ದುಃಖಕ್ಕೆ ಕಾರಣ ಆಗ್ತಾ ಇರೋದೇನು ಅಂದರೆ, ಇಲ್ಲಿ ಅವರು ಏನು ಹೇಳಿದರು, ಇಂಥ ಮಾತುಗಳ ಬಗ್ಗೆ ಎಥಿಕ್ಸ್ ಏನು ಹೇಳುತ್ತೆ, ಈ ಹಿಂದೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅನ್ನೋದನ್ನು ಬಿಟ್ಟು ಜಸ್ಟಿಸ್ ಗವಾಯಿ ಅವರ ಜಾತಿಯನ್ನು ಇಲ್ಲಿ ತಗೊಂಡು ಬರ್ತಾ ಇರೋದಿದೆ ನೋಡಿ, ಅದು ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಜಸ್ಟಿಸ್ ಗವಾಯಿ ಅವರ ಜಾತಿಯ ಕಾರಣಕ್ಕೆ ಅವರ ಮಾತುಗಳಲ್ಲಿ ಖಂಡನೆಗೆ ಒಳಗಾಗ್ತಾ ಇಲ್ಲ. ಇನ್ನು ಜಸ್ಟಿಸ್ ಗವಾಯಿ ಅವರು ತುಂಬಾ ಹಿಂದುಳಿದ ಶೋಷಿತ ಕುಟುಂಬದಿಂದ ಬಂದವರು ಅಲ್ಲ. ಗವಾಯಿ ಅವರಿಗೆ 4 ವರ್ಷ ವಯಸ್ಸಿದ್ದಾಗ ಅವರ ತಂದೆ ಶಾಸಕರಾಗಿದ್ದರು. ಸುದೀರ್ಘ ರಾಜಕಾರಣದ ಹಿನ್ನೆಲೆ ಜಸ್ಟಿಸ್ ಗವಾಯಿ ಅವರ ತಂದೆ RS ಗವಾಯಿ ಅವರಿಗಿದೆ. ಅವರು 3 ರಾಜ್ಯಗಳಿಗೆ ಗವರ್ನರ್ ಆಗಿದ್ದವರು. ಅವರ ಮಗ ಜಸ್ಟಿಸ್ BR ಗವಾಯ್. ಇನ್ನು ಉನ್ನತ ಸ್ಥಾನದಲ್ಲಿ ಕುಳಿತವರ ಇಂಥ ಮಾತುಗಳು ಮುಂದಿನ ದಿನಗಳಲ್ಲಿ ನ್ಯಾಯಾಂಗದ ಬಗ್ಗೆ ಅಪನಂಬಿಕೆ, ಅವಹೇಳನ ಮತ್ತು ವಿವಾದಗಳಿಗೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ ಈ ಮಾತುಗಳು ಖಂಡನೆಗೀಡಾಗ್ತಾ ಇವೆ. ನಾಳೆ ಬೇರೆ ಯಾವುದೋ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಇಂಥ ಮಾತುಗಳನ್ನು ಮುಂದುವರಿಸ್ತಾ ಹೋದರೆ ಅವರಿಗೆ ಹಾಗೆ ಮಾತಾಡಬೇಡಿ ಅಂತ ಹೇಳುವ ನೈತಿಕತೆ ಮೇಲೆ ಕುಳಿತವರಿಗಿರಬೇಕಲ್ವಾ? ಅದಕ್ಕಾಗಿ ಈ ಮಾತುಗಳು ಸರಿಯಲ್ಲ ಅಂತ ಹೇಳಬೇಕಾಗಿದೆ ಅಷ್ಟೇ. ಇದು ಗೆಳೆಯರೆ ಮುಖ್ಯ ನ್ಯಾಯಮೂರ್ತಿಗಳ ಮಾತು ಮತ್ತು ಅದರ ಬಗ್ಗೆ ಕೇಳಿ ಬರ್ತಾ ಇರೋ ವಿರೋಧಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.